ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 143ನೆಯ ಅಧ್ಯಾಯವಾದ ಮಂದಾರ ಕ್ಷೇತ್ರ ಮಹಿಮೆ, ಮಂದಾರ ಕ್ಷೇತ್ರದಲ್ಲಿರುವ ಸ್ನಾನಕುಂಡ, ವೈಕುಂಠಕಾರಣ, ಸಮಸ್ರೋತಸ್, ಚಕ್ರಾವರ್ತ, ಗಭೀರ, ಸ್ಯಮಂತ ಪಂಚಕ ತೀರ್ಥ ಪ್ರಭಾವದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಸುಂದರಿ, ಮತ್ತೊಂದು ಗುಟ್ಟನ್ನು ಹೇಳುತ್ತೇನೆ ಕೇಳು. ಗಂಗಾ ನದಿಯ ದಕ್ಷಿಣ ತೀರದಲ್ಲಿ ವಿಂಧ್ಯ ಪರ್ವತದ ಕೊನೆಯಲ್ಲಿ ನನ್ನ ಭಕ್ತರಿಗೆ ಸುಖವನ್ನುಂಟು ಮಾಡುವುದು, ಸರ್ವ ಭಾಗವತರಿಗೂ ಪ್ರಿಯವೂ ಮಂದಾರವೆಂದು ಪ್ರಸಿದ್ಧವೂ ಶ್ರೇಷ್ಠವೂ ರಹಸ್ಯವೂ ಆದ ನನ್ನ ಸ್ಥಾನ ಹೊಂದಿದೆ. ಭೂಮಿ ತ್ರೇತಾಯುಗದಲ್ಲಿ ರಾಮನೆಂಬ ಮಹಾಕಾಂತಿವಂತನು ಅಲ್ಲಿರುವನೆಂಬುದರಲ್ಲಿ ಸಂದೇಹವಿಲ್ಲ. ಆತನು ನನ್ನನ್ನು ಅಲ್ಲಿ ಸ್ಥಾಪಿಸುವನು. ಧರ್ಮಾಸಕ್ತಳಾದ ಭೂದೇವಿಯು ನಾರಾಯಣನ ಬಾಯಿಂದ ಈ ಮಾತನ್ನು ಕೇಳಿ ಲೋಕನಾಥನಾದ ಆ ಜನಾರ್ದನನೊಡನೆ ಮುಂದಿನ ಇಂಪಾದ ಮಾತನ್ನಾಡಿದಳು. ಭೂದೇವಿಯು ಕೇಳುತ್ತಾಳೆ, ದೇವದೇವ,
ಮಹಾದೇವ, ಹರಿ, ನಾರಾಯಣ, ಪ್ರಭು, ಮಂದಾರವೆಂದು ನೀನು ಧರ್ಮಾರ್ಥಯುಕ್ತವಾದುದನ್ನು ಹೇಳಿದೆ. ಆ ಮಂದಾರ ಕ್ಷೇತ್ರದಲ್ಲಿ ಕರ್ಮಗಳನ್ನು ಆಚರಿಸುವವರು ಯಾವ ಯಾವ ಕರ್ಮಗಳಿಂದ ಯಾವ ಯಾವ ಲೋಕಗಳನ್ನು ಪಡೆಯುವರು? ಮಂದಾರದಲ್ಲಿರುವ ರಹಸ್ಯ ಸ್ಥಾನಗಳು, ರಹಸ್ಯ ವಿಚಾರಗಳು ಯಾವುವು? ನನಗೆ ಬಹಳ ಕುತೂಹಲವಾಗಿದೆ. ಎಲ್ಲವನ್ನು ಪೂರ್ಣವಾಗಿ ಹೇಳಬೇಕು. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಸುಂದರಿ, ನೀನು ಪ್ರಯತ್ನಪೂರ್ವಕವಾಗಿ ನನ್ನನ್ನು ಪ್ರಶ್ನಿಸುವುದರಿಂದ ನಿನಗೆ ಮಂದಾರದ ರಹಸ್ಯ ವಿಚಾರವನ್ನು ಹೇಳುತ್ತೇನೆ, ಕೇಳು. ಮಂದಾರ ವೃಕ್ಷದಲ್ಲಿ ಹೂ ಬಿಟ್ಟಿರಲಾಗಿ ಮನೋಹರವಾದ ಆ ಹೂವನ್ನು ತೆಗೆದುಕೊಂಡು ಎದೆಗೊತ್ತಿಕೊಂಡು ನಾನು ಹಿಂದೆ ಆ ಎಡೆಯಲ್ಲಿ ವಿಹರಿಸುತ್ತಿದ್ದೆನು. ಧರೆ, ಆ ಪರ್ವತದಲ್ಲಿದ್ದ ನನಗೆ ಬಳಿಕ ಮಂದಾರ ವೃಕ್ಷದ ಆಲೋಚನೆಯುಂಟಾಯಿತು. ಆಗ ನನ್ನ ಮಹಿಮೆಯಿಂದ ಆ ವಿಂಧ್ಯಗಿರಿಯಲ್ಲಿ 11 ಕುಂಡಗಳು ಮಂದಾರ ಮಹಾವೃಕ್ಷವು ಉದಿಸಿದವು. ಸುಂದರಿ, ಭಕ್ತರಿಗೆ ಅನುಗ್ರಹಿಸಬೇಕೆಂಬ ಇಚ್ಛೆಯಿಂದ ನಾನು ಅಲ್ಲಿದ್ದೆನು. ದೇವಿ, ಮಂದಾರ ವೃಕ್ಷವನ್ನಾಶ್ರಯಿಸಿ ನಾನಿದ್ದೆಡೆಯು ಮನೋಹರವಾದ ಹಾಸುಗಲ್ಲುಗಳುಳ್ಳದಾಗಿ ನೋಡಬೇಕಾದೆಡೆಗಳಲ್ಲಿ ಅತ್ಯುತ್ತಮವಾದುದು. ಸುಂದರಿ, ವಿಂಧ್ಯದ ಸಮೀಪದಲ್ಲಿರುವ ಮಂದಾರ ಮಹಾವೃಕ್ಷದ ಆಶ್ಚರ್ಯವನ್ನು ಕೇಳು. ಆ ಮಹಾವೃಕ್ಷವು ದ್ವಾದಶಿಯ ದಿನವೂ ಚತುರ್ದಶಿಯ ದಿನವೂ ಹೂವುಳ್ಳದಾಗುತ್ತದೆ. ಅಲ್ಲದೆ ಆ ದಿನಗಳಲ್ಲಿ ಮಧ್ಯಾಹ್ನ ಕಾಲದಲ್ಲಿ ಮಾತ್ರವೇ ಆ ವೃಕ್ಷವು ಜನರ ಕಣ್ಣಿಗೆ ಕಾಣಿಸಿಕೊಳ್ಳುತ್ತದೆ. ಬೇರೆಯ ದಿನಗಳಲ್ಲಿ ಯಾವಾಗಲೂ ಕಾಣಿಸುವುದೇ ಇಲ್ಲ. ಆ ಮಂದಾರ ಕುಂಡದಲ್ಲಿ ಒಂದು ಹೊತ್ತು ಮಾತ್ರ ಊಟ ಮಾಡಿದ್ದು ಸ್ನಾನ ಮಾಡುವ ಶುದ್ಧಾತ್ಮನು ಪರಮಗತಿಯನ್ನು ಪಡೆಯುವನು. ವರಾರೋಹೆ, ಆ ಮಂದಾರ ಕುಂಡದಲ್ಲಿ ತಪಸ್ಸನ್ನು ಮಾಡುತ್ತಿದ್ದು ಪ್ರಾಣ ಬಿಡುವವನು ನನ್ನ ಲೋಕವನ್ನು ಸೇರುವನು. ಅದರ ಉತ್ತರ ಭಾಗದಲ್ಲಿ ಪ್ರಾಪಣವೆಂಬ ಹೆಸರಿನ ಗಿರಿಯಿದೆ. ಅಲ್ಲಿ ದಕ್ಷಿಣ ದಿಕ್ಕಿಗೆ 3 ಜಲಧಾರೆಗಳು ಧುಮುಕುತ್ತವೆ. ಆ ಕ್ಷೇತ್ರದಲ್ಲಿ ಸ್ನಾನಕುಂಡವೆಂಬ ಪ್ರಸಿದ್ಧವೂ ಉತ್ತಮವೂ ಆದ ನನ್ನ ತೀರ್ಥಧಾರೆಯು ದಕ್ಷಿಣಕ್ಕೆ ಬಿದ್ದು ಬಳಿಕ ಉತ್ತರಾಭಿಮುಖವಾಗಿ ಹರಿಯುತ್ತದೆ. ವರಾರೋಹೆ, ಆ ಸ್ಥಳದಲ್ಲಿ ಒಂದು ರಾತ್ರಿ ಇದ್ದು ಆ ತೀರ್ಥದಲ್ಲಿ ಸ್ನಾನ ಮಾಡುವವನು ಮೇರು ಪರ್ವತದ ದಕ್ಷಿಣ ಶಿಖರದಲ್ಲಿ ವಾಸಿಸಿ ಸಂತೋಷಿಸುವನು. ಅಲ್ಲದೆ ನನ್ನ ಕರ್ಮಗಳಲ್ಲಿ ನಿರತನಾಗಿ ಸರ್ವಸಂಗವನ್ನು ಪರಿತ್ಯಜಿಸಿ ಅಲ್ಲಿ ಪ್ರಾಣ ಬಿಟ್ಟರೆ ನನ್ನ ಲೋಕವನ್ನು ಸೇರುವನು. ಮಂದಾರ ಕುಂಡದ ಈಶಾನ್ಯ ದಿಕ್ಕಿನಲ್ಲಿ ಅರಸಿನದ ಬಣ್ಣದ ಒಂದು ತೀರ್ಥಧಾರೆಯು ಧುಮುಕುವ ವೈಕುಂಠ ಕಾರಣವೆಂಬ ರಹಸ್ಯ ತೀರ್ಥವಿದೆ. ಅಲ್ಲಿ ಒಂದು ರಾತ್ರಿ ಇದ್ದು ಸ್ನಾನ ಮಾಡುವವನು ಸ್ವರ್ಗದ ಕೊನೆಯನ್ನು ಸೇರಿ ದೇವತೆಗಳೊಡನೆ ಸಂತೋಷ ಪಡುವನು. ಅಲ್ಲದೆ ಕೃತಕೃತ್ಯನೂ ಸ್ಥಿರಚಿತ್ತನೂ ಆಗಿ ಅಲ್ಲಿ ಪ್ರಾಣ ಬಿಟ್ಟರೆ ತನ್ನ ಕುಲವನ್ನೆಲ್ಲ ಉದ್ಧಾರ ಮಾಡಿ ನನ್ನ ಲೋಕವನ್ನು ಸೇರುವನು. ವರಾಂಗನೆ, ಅದರ ಆಗ್ನೇಯ ದಿಕ್ಕಿನಲ್ಲಿ ವಿಂಧ್ಯ ಶಿಖರಗಳಲ್ಲಿ ಸಮಸ್ರೋತಸ್ಸೆಂಬ ಪ್ರವಾಹವು ಧುಮುಕುತ್ತದೆ. ಅಲ್ಲಿ ಅಗಾಧವಾದ ಮಡುವಿದೆ. ಅಲ್ಲಿ ಹಗಲು ರಾತ್ರಿಯೂ ವಾಸ ಮಾಡಿ ಸ್ನಾನ ಮಾಡುವವನು
ಆ ಮೇರು ಪರ್ವತದ ಪೂರ್ವ ಪಾರ್ಶ್ವದಲ್ಲಿ ಸಂತೋಷ ಪಡುವನು. ಅಲ್ಲದೆ ಮನುಷ್ಯನು ನನ್ನಲ್ಲೇ ಚಿತ್ತವನ್ನು ನಿಲ್ಲಿಸಿ ಅಲ್ಲಿ ಪ್ರಾಣವನ್ನು ಬಿಟ್ಟು ಸರ್ವ ಸಂಸಾರವನ್ನು ತಪ್ಪಿಸಿಕೊಂಡು ನನ್ನ ಲೋಕವನ್ನು ಸೇರುವನು. ಮಂದಾರ ಕ್ಷೇತ್ರದ ಪೂರ್ವದಲ್ಲಿ ಗುಹೆಯಲ್ಲಿ ರಹಸ್ಯವಾದ ತೀರ್ಥವೊಂದಿದೆ. ಅಲ್ಲಿ ಒನಕೆಯಾಕಾರದ ಶುಭವಾದ ಜಲಧಾರೆಯೊಂದು ಬೀಳುತ್ತದೆ. ತನಗೆ ಬೇಕಾಗುವ ಆಹಾರದಲ್ಲಿ 1/5 ಮಾತ್ರ ತಿಂದು ಆ ಸ್ಥಳದಲ್ಲಿದ್ದು ತೀರ್ಥದಲ್ಲಿ ಸ್ನಾನ ಮಾಡುವವನು ಆ ಮೇರು ಪರ್ವತದ ಪೂರ್ವಭಾಗದಲ್ಲಿ ಸಂತೋಷ ಪಡುವನು. ಮನುಷ್ಯನು ಮಾಡಲು ಕಷ್ಟವಾದ ಕರ್ಮಗಳನ್ನು ಮಾಡಿ ಅಲ್ಲಿ ಪ್ರಾಣ ಬಿಟ್ಟರೆ ಮೇರು ಶಿಖರವನ್ನು ತ್ಯಜಿಸಿ ನನ್ನ ಲೋಕವನ್ನು ಸೇರುವನು. ಅದರ ದಕ್ಷಿಣದಲ್ಲಿ ವಿಂಧ್ಯ ಪರ್ವತದಿಂದ ಪ್ರವಹಿಸುವ ತೀರ್ಥವೊಂದಿದೆ. ಒನಕೆಯಷ್ಟು ಗಾತ್ರದ 5 ಮಂಗಳಕರವಾದ ಧಾರೆಗಳು ಅಲ್ಲಿ ಧುಮುಕುತ್ತವೆ. ಅಲ್ಲಿ 1 ದಿನ ವಾಸ ಮಾಡಿ ಸ್ನಾನ ಮಾಡುವವನು ಮಹಾಮೇರು ಪರ್ವತದ ದಕ್ಷಿಣ ಶಿಖರದಲ್ಲಿ ನೆಲೆಸಿ ಸಂತೋಷ ಪಡುವನು. ಅತಿ ಕಠಿಣವಾದ ಕರ್ಮಗಳನ್ನು ಮಾಡಿ ಅಲ್ಲಿ ಪ್ರಾಣ ಬಿಟ್ಟರೆ ಮೇರು ಶಿಖರವನ್ನು ಬಿಟ್ಟು ನನ್ನ ಲೋಕವನ್ನು ಸೇರುವನು. ಯಶಸ್ವಿನಿ, ಮಂದಾರದ ನೈಋತ್ಯದಲ್ಲಿ ಸೂರ್ಯನಿಗೆ ಸಮವಾದ ಕಾಂತಿಯುಳ್ಳ ಒಂದು ತೀರ್ಥಧಾರೆಯು ಧುಮುಕುತ್ತದೆ. 1 ದಿನ ಅಲ್ಲಿ ವಾಸ ಮಾಡಿ ತೀರ್ಥದಲ್ಲಿ ಸ್ನಾನ ಮಾಡುವವನು ಮೇರು ಪರ್ವತದಲ್ಲಿ ಧ್ರುವ ನಕ್ಷತ್ರವಿರುವ ಉತ್ತರ ಭಾಗದಲ್ಲಿ ಸಂತೋಷ ಪಡುವನು. ನನ್ನ ಕರ್ಮಗಳಲ್ಲಿ ನಿಷ್ಠನಾಗಿ ಅಲ್ಲಿ ಪ್ರಾಣವನ್ನು ಬಿಟ್ಟರೆ ಪಾಪಗಳೆಲ್ಲವನ್ನೂ ಕಳೆದುಕೊಂಡು ನನ್ನ ಲೋಕದಲ್ಲಿ ಆನಂದ ಪಡುವನು. ಮಂದಾರ ಕುಂಡದ ಪಶ್ಚಿಮದ ಕಡೆಯಲ್ಲಿ ದೇವತೆಗಳಿರುವ ಚಕ್ರಾವರ್ತವೆಂದು ಪ್ರಸಿದ್ಧವಾದ ರಹಸ್ಯವೂ ಅಗಾಧವೂ ಆದ ದೊಡ್ಡ ಮಡುವಿದೆ. 1/5 ಆಹಾರವನ್ನು ಸೇವಿಸಿ ಅಲ್ಲಿ ವಾಸ ಮಾಡಿ ಸ್ನಾನ ಮಾಡುವವನು ಮೇರು ಶಿಖರಗಳಲ್ಲಿ ಬೇಕಾದ ಕಡೆ ಹೋಗುವವನು ವಾಸಿಸುವವನೂ ಆಗಿ ಆನಂದ ಪಡುವನು. ಮಹಾಕೀರ್ತಿವಂತನಾದವನು ಆ ಚಕ್ರಾವರ್ತ ತೀರ್ಥದಲ್ಲಿ ಪ್ರಾಣ ಬಿಟ್ಟರೆ ಆ ಶಿಖರಗಳೆಲ್ಲವನ್ನೂ ಬಿಟ್ಟು ನನ್ನ ಸನ್ನಿಧಿಯಲ್ಲಿ ಸೇರಿ ಆನಂದ ಪಡುವನು. ಮಂದಾರದ ವಾಯವ್ಯ ದಿಕ್ಕಿನಲ್ಲಿ ಆ ವಿಂಧ್ಯ ಪರ್ವತದಲ್ಲಿ ಒನಕೆಯಾಕಾರದ 3 ಶುಭವಾದ ಜಲಧಾರೆಗಳು ಧುಮುಕುತ್ತವೆ. ನನ್ನಲ್ಲಿ ಚಿತ್ತವನ್ನು ನಿಲ್ಲಿಸಿ ಆ ತೀರ್ಥದಲ್ಲಿ ಸ್ನಾನ ಮಾಡುವವನು ಸರ್ವ ಶಿಖರಗಳಲ್ಲೂ ಆನಂದ ಪಡುವನು. ಕೀರ್ತಿವಂತೆ, ನನ್ನಲ್ಲೇ ಚಿತ್ತವನ್ನಿಟ್ಟು ಆ ರಹಸ್ಯ ತೀರ್ಥದಲ್ಲಿ ಪ್ರಾಣಗಳನ್ನು ಬಿಟ್ಟರೆ ಸರ್ವ ಸಂಗವನ್ನು ತ್ಯಜಿಸಿ ನನ್ನ ಲೋಕವನ್ನು ಸೇರುವನು. ಮಂದಾರಕ್ಕೆ 1 ಹರಿದಾರಿಯಷ್ಟು ದೂರ ದಕ್ಷಿಣದಲ್ಲಿ ಗಭೀರವೆಂಬ ಹೆಸರಿನ ರಹಸ್ಯವೂ ಅಗಾಧವೂ ಆದ ದೊಡ್ಡ ಮಡುವಿದೆ. ಅದರ ಹತ್ತಿರ 8 ರಾತ್ರಿ ವಾಸ ಮಾಡಿ ಆ ಮಡುವಿನಲ್ಲಿ ಸ್ನಾನವನ್ನು ಮಾಡುವವನು ಸರ್ವ ದ್ವೀಪಗಳಲ್ಲೂ ಬೇಕಾದ ಕಡೆ ಹೋಗುತ್ತಲೂ ವಾಸಿಸುತ್ತಲೂ ಆನಂದ ಪಡುವನು. ನನ್ನ ಕರ್ಮಗಳಲ್ಲಿ ನಿರತನಾಗಿದ್ದು ಆ ಮಡುವಿನಲ್ಲಿ ಪ್ರಾಣ ಬಿಟ್ಟರೆ ಸರ್ವ ದ್ವೀಪಗಳನ್ನೂ ಬಿಟ್ಟು ನನ್ನ ಲೋಕವನ್ನು ಸೇರುವನು. ಅದರ ಪಶ್ಚಿಮದಲ್ಲಿ ರಹಸ್ಯವಾದ ಉತ್ತಮ ತೀರ್ಥವೊಂದಿದೆ. ಅದೊಂದು ದೊಡ್ಡದು ಆಳವೂ ಆದ ಮಡು. ಅದರಲ್ಲಿ 7 ಜಲಧಾರೆಗಳು ಬೀಳುತ್ತವೆ. 1 ದಿನ ಅಲ್ಲಿ ವಾಸ ಮಾಡಿ
ಆ ತೀರ್ಥದಲ್ಲಿ ಸ್ನಾನ ಮಾಡುವವನು ಇಂದ್ರಲೋಕದಲ್ಲಿ ಬೇಕಾದ ಕಡೆ ತಿರುಗುವವನು ವಾಸಿಸುವವನೂ ಆಗಿ ಆನಂದ ಪಡುವನು. ಸ್ವಕರ್ಮನಿಷ್ಠನಾಗಿ ಸರ್ವಸಂಗವನ್ನು ಬಿಟ್ಟು ಅಲ್ಲಿ ಪ್ರಾಣ ಬಿಟ್ಟರೆ ನನ್ನ ಲೋಕವನ್ನು ಸೇರುವನು. ಆ ಮಂದಾರ ಕ್ಷೇತ್ರ ಮಂಡಲ ವಿಚಾರವನ್ನು ಹೇಳುತ್ತೇನೆ ಕೇಳು. ನನ್ನ ಮಂದಾರಗಿರಿಯಲ್ಲಿ ಸ್ಯಮಂತ ಪಂಚಕವೆಂಬ ತೀರ್ಥವೂ ಇದೆ. ಸುಂದರಿ, ರಹಸ್ಯವಾದ ಆ ಮಂದಾರಗಿರಿಯಲ್ಲಿ ವಿಂಧ್ಯ ಶಿಖರದಲ್ಲಿ ನಾನಿರುವೆನು. ಇದು ಬಹು ರಹಸ್ಯವಾದುದು. ನನ್ನ ಬಲಗಡೆ ಚಕ್ರವೂ ಎಡಗಡೆ ಗದೆಯೂ ಇದೆ. ನೇಗಿಲು, ಒನಕೆಯೂ ಶಂಖವೂ ನನ್ನ ಮುಂದುಗಡೆಯಲ್ಲಿವೆ. ನಿನ್ನ ಸಂತೋಷಕ್ಕಾಗಿ ನನ್ನ ಭಕ್ತರಿಗೆ ಸುಖವನ್ನು ಉಂಟುಮಾಡುವ ಈ ವಿಚಾರವನ್ನು ನಿನಗೆ ಹೇಳಿದ್ದೇನೆ. ವರಾಹ ಪುರಾಣವನ್ನು, ಮೂರ್ತಿಯನ್ನು ಅಥವಾ ವರಾಹ ಕ್ಷೇತ್ರವನ್ನು ಆಶ್ರಯಿಸಿದ ಶುದ್ಧರಾದ ಭಾಗವತರು ಹೊರತು ನನ್ನ ಮಾಯೆಯಿಂದ ವಿಮೋಹಿತರಾದ ಇತರರು ಈ ವಿಚಾರವನ್ನು ಅರಿಯರು. ಮಂದಾರ ಕ್ಷೇತ್ರದ ಈ ರಹಸ್ಯ ವಿಚಾರವನ್ನು ನಿತ್ಯವೂ ಕೇಳುವ ಅಥವಾ ಹೇಳುವ ಮನುಷ್ಯನು ಸರ್ವ ಪಾಪಗಳನ್ನು ಕಳೆದುಕೊಂಡು ನನ್ನ ಲೋಕವನ್ನು ಸೇರುವನು. ಇತಿ ಶ್ರೀ ವರಾಹಪುರಾಣೆ ಭಗವತ್ಶಾಸ್ತ್ರೇ ಮಂದಾರ ಮಹಿಮಾ ನಿರೂಪಣಂ ನಾಮ ತ್ರಯಶ್ಚತ್ವಾರಿಂಶದಧಿಕಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 144ನೆಯ ಅಧ್ಯಾಯವಾದ ಸೋಮೇಶ್ವರಾದಿ ಲಿಂಗ ಮುಕ್ತಿಕ್ಷೇತ್ರ ತ್ರಿವೇಣ್ಯಾದಿಗಳ ಮಹಿಮೆ, ಶಾಲಿಗ್ರಾಮ ಕ್ಷೇತ್ರ ಮಹಿಮೆ, ಚಂದ್ರನು ಶಾಪ ನಿವೃತ್ತಿಗಾಗಿ ಸೋಮೇಶ್ವರ ಲಿಂಗವನ್ನು ಪ್ರತಿಷ್ಠೆ ಮಾಡಿ ಸ್ತುತಿಸಿ ವರವನ್ನು ಪಡೆದುದು, ರೇವ ಅಥವಾ ನರ್ಮದಾ ನದಿಯ ತಪಸ್ಸಿಗೊಲಿದ ಶಿವನು ಅವಳಿಗೆ ಪುತ್ರನಾದುದು, ಗಂಡಕಿಯ ತಪಸ್ಸು, ಹರಿಸ್ತುತಿ, ವರಪ್ರಾಪ್ತಿ, ಬಾಣಗಂಗಾ ತೀರ್ಥ ಮಹಿಮೆ, ರಾವಣನ ತಪೋವನ ಮತ್ತು ನರ್ತನಾಚಲ, ಸಾಲಂಕಾಯನನ ತಪಸ್ಸು, ಈಶ್ವರನು ಆತನಿಗೆ ಪುತ್ರನಾದುದು, ಗಂಡಕಿ ನದಿಯ ಅವತಾರ, ಗಂಡಕಿ ತ್ರಿವೇಣಿಯ ಮಹಿಮೆ, ಗಂಡಕಿಯಲ್ಲಿ ಶಾಲಿಗ್ರಾಮ ಶಿಲೆಗಳಲ್ಲಿ ಚಕ್ರ ಚಿಹ್ನೆಗಳಾಗಲು ಕಾರಣ, ಶಾಪದಿಂದ ಆನೆ ಮೊಸಳೆಗಳಾಗಿದ್ದು ಗಂಡಕಿಯಲ್ಲಿ ಮುಕ್ತರಾದ ಜಯ ವಿಜಯರೆಂಬ ಸಹೋದರರ ಕಥೆ, ಹಂಸತೀರ್ಥ ಪ್ರಭಾವದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.